ಇದು ಡಿಸೆಂಬರ್ 3 ಮತ್ತು 4ರ ಒಂದು ವಿದ್ಯಮಾನ. ಡಿಸೆಂಬರ್ 3ರಂದು ರಾಷ್ಟ್ರೀಯ ವಕೀಲರ ದಿನವಾಗಿ ನಾವು ಆಚರಣೆ ಮಾಡ್ತೀವಿ. ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಜನ್ಮ ದಿನವಾದಂಥ ಡಿಸೆಂಬರ್ 3 1884 ಬಿಹಾರದಲ್ಲಿ ಜನಿಸಿದರು. ಇವ್ರ ಮರಣ 28 ಫೆಬ್ರವರಿ 1963. ಇನ್ನೂ ಒಂದು ಮಾಹಿತಿ, ಅಂತಾರಾಷ್ಟ್ರೀಯ ವಿಕಲಚೇತನ ದಿನವಾಗಿ ಈ ದಿನವನ್ನು ಆಚರಣೆ ಮಾಡ್ತೀವಿ. ಇದರ ಥೀಮ್ ಬಂದು ಈ ರೀತಿ ಇದೆ. ಇನ್ನು ಹಾರ್ನ್ಬಿಲ್ ಪಕ್ಷಿ ಉತ್ಸವ 2024 25ನೇ ಆವೃತ್ತಿ ಆಯೋಜನೆ ನಾಗಾಲ್ಯಾಂಡ್. ಡಿಸೆಂಬರ್ 1ರಿಂದ 10ನೇ ತಾರೀಕುವರೆಗೂ ನಡೆಸ್ತಾರೆ. ಪಾರ್ಟ್ನರ್ ಕಂಟ್ರಿ ಬಂದು ವೇಲ್ಡಾ ಆ್ಯಂಡ್ ಜಪಾನ್. ಪಾರ್ಟ್ನರ್ ಸ್ಟೇಟ್ ಸಿಕ್ಕಿಂ. 2ನೇ ಆವೃತ್ತಿ ಇಂಟರ್ನ್ಯಾಷನಲ್ ಟೂರಿಸಂ ಮಾರ್ಟ್ 2024 ಸಮ್ಮೇಳನ ಕಾಜಿರಂಗ ಅಸ್ಸಾಂನಲ್ಲಿ ನಡೆಯಿದೆ. ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯದಿಂದ ಆಯೋಜನೆಯಾಗಿದೆ. ನಂತರ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವಂಥ ಪೆನ್ನಾರ್ ನದಿ ವಿವಾದವು ತಮಿಳುನಾಡು ಹಾಗೂ ಕರ್ನಾಟಕ ರಾಜ್ಯಗಳ ಮಧ್ಯೆ ಇದೆ. ಪೆನ್ನಿಯಾರ್ ಅಥವಾ ದಕ್ಷಿಣ ಪಿನಾಕಿನಿ ಅಂತ ಕರೆಯಲ್ಪಡುವಂಥ ನದಿ ಕರ್ನಾಟಕದ ನಂದಿ ಬೆಟ್ಟಗಳಲ್ಲಿ ಉಗಮಿಸುತ್ತೆ ಅಂತ ಹೇಳ್ಬೋದು. 13ನೇ ಆವೃತ್ತಿಯ ರಾಷ್ಟ್ರೀಯ ಬೀಜ ಸಮ್ಮೇಳನ 2024 ಇದು ವಾರಣಾಸಿಯ ಉತ್ತರ ಪ್ರದೇಶದಲ್ಲಿ ನಡೆಯುತ್ತೆ. ಇದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ವತಿಯಿಂದ ನಡೆಯುತ್ತೆ. ನಂತರ ಅಮೆರಿಕದ ಪ್ರಮುಖ ತನಿಖಾ ಸಂಸ್ಥೆಯಾದಂಥ FBI ನೂತನ ಮುಖ್ಯಸ್ಥರಾಗಿ ಭಾರತೀಯ ಮೂಲದ ಅಮೇರಿಕನ್ ಕಾಸ್ ಪಟೇಲ್ ಅವರನ್ನು ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೇಮಕ ಮಾಡಿದ್ದಾರೆ. ಇಷ್ಟು ಈ ದಿನದ ಡಿಸೆಂಬರ್ 3 ಮತ್ತು 4ರ ಮಾಹಿತಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.